ಸಮ್ ಆಫ್ ಏರಿಯಾಸ್ ಆಫ್ ಟೂ ಸ್ಕ್ವೇರ್ಸ್. ಸ್ಕ್ವೇರ್ಸ್ ಅಂದ್ರೆ ಹುಡುಗರ ಗೊತ್ತಲ್ವ, ಕ್ವಾಡ್ರಿಲ್ಯಾಟ್ರಲ್ ಎಲ್ಲ ಸೈಡ್ ಈಕ್ವಲ್ ಆಗಿರುತ್ತೆ. ಇದು ನಮ್ಮ ಈಕ್ವೇಶನ್ 1. If the difference of their perimeter is 24 meters, equation 2, find the sides the two square. ಉತ್ತರ ಚಿತ್ರ ಅಲ್ವಾ. ಒಂದು ದೊಡ್ಡ ಸ್ಕ್ವೇರ್ ಇದೆ, ಮತ್ತೊಂದು ಪುಟ್ಟ ಸ್ಕ್ವೇರ್ ಇದೆ ಅಲ್ವಾ. ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಇದು? ಹಾ, ಚೊಕ್ಕವಾಗಿದೆ ಇವಾಗ. ಒಂದು ಸ್ಕ್ವೇರ್ ಅಂತ ಹೇಳಿದ್ರೆ ಮೊದಲು ಹೇಳ್ಬಿಡ್ತೀನಿ. ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ಸ್ ಅ ಕ್ಲೋಸ್ಡ್ ಫಿಗರ್, 4 sided. ಆಪೋಸಿಟ್ ಸೈಡ್ ಪ್ಯಾರಲಲ್ ಆಗಿರುತ್ತೆ, ಮತ್ತೆ ಎಲ್ಲ ಸೈಡು ಈಕ್ವಲ್ ಆಗಿರುತ್ತೆ ಅಲ್ವಾ. ಒಂದು ಎಕ್ಸ್ ಇತ್ತು ಅಂತ ಹೇಳಿದ್ರೆ ಎಲ್ಲ ಕೂಡ ಎಕ್ಸ್ ಇರುತ್ತೆ. ಮತ್ತೊಂದು ವೈ ಇತ್ತು ಅಂತ ಹೇಳಿದ್ರೆ ಎಲ್ಲಾನು ಕೂಡ ವೈ ಇರುತ್ತೆ, ಸರಿನಾ. ಸೊ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಗಿವನ್ ಅಂತ ಬರೆದು, ನಾನು ಗಿವನ್ ಬರೀಲಿಲ್ಲ, ಟ್ರೈನ್ ಪ್ರಾಬ್ಲಮ್ ಅಲ್ಲಿ ಬರೀಬೇಕಾಯ್ತು, ಅದನ್ನ ಸರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಲೆಟ್ side of, let the length of, let x be the, let x be length of the side of square, first square, and y length of the side of second square, and x is greater than y. ಇದು ಮೆನ್ಷನ್ ಮಾಡೋದು ಒಳ್ಳೇದು, ಮಾಡಲಿಲ್ಲ ಅಂದ್ರೂ ತೊಂದರೆ ಆಗಲ್ಲ, ಬಟ್ ಮಾಡಬೇಕು. ನನ್ನ ಪ್ರಕಾರ ಮಾಡಿ ಆಯ್ತಾ. ದ ಡಿಫ್ರೆನ್ಸ್ ಆಫ್ ದರ್ ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ಏನು? ಇದು ಗಿವನ್ ಅಲ್ವಾ, ಇಲ್ಲಿಂದ ಗಿವನ್. ಇದರ ಪೆರಿಮೀಟರ್ ಅಂದ್ರೆ ಏನು? ಪೆರಿಮೀಟರ್ ಅಂತ ಹೇಳಿದ್ರೆ ಇವೆಲ್ಲ ಸೈಡ್ ಇರುತ್ತಲ್ಲ, ಅದನ್ನ ಆಡ್ ಮಾಡಿದ್ರೆ ಪೆರಿಮೀಟರ್ ಸಿಗುತ್ತೆ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ 4x. ಈ ಬಾರ್ಡರ್ ಯಾವುದೇ ಒಂದು ಫಿಗರ್ಗೆ 2 ಡೈಮೆನ್ಷನ್ ಫಿಗರ್ ಬಾರ್ಡರ್ ಇರುತ್ತಲ್ಲ, ಅದು ನಿಮ್ಮ ಪೆರಿಮೀಟರ್. ಇದರಲ್ಲಿ y ಪ್ಲಸ್ ವೈ ಪ್ಲಸ್ ವೈ ಪ್ಲಸ್ ವೈ, ಇದು ಎಲ್ಲ ಪೂರ ಸಮ್, ಮಲ್ಟಿಪ್ಲಿಕೇಶನ್ ಅಲ್ಲ, ಸಮ್ ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ? 1y ಪ್ಲಸ್ 1y ಪ್ಲಸ್ 1y ಪ್ಲಸ್ 1y 4y ಬರುತ್ತೆ. ಸೊ ಇವಾಗ ನೀವು ಬರೀಬೇಕಾಗುತ್ತೆ ಗಿವನ್ ಸಮ್ ಆಫ್ ದ ಏರಿಯಾಸ್ ಆಫ್ ದ ಟೂ ಸ್ಕ್ವೇರ್. ಏರಿಯಾ ಆಫ್ ದ square 1 plus 2, square 1 plus area of square 2 is equal to 468. Square 1 area ಏನು? x square ಅಲ್ವಾ. Square 2 area ಏನು? b square is equal to 468. ಹೇಗೆ ಬಂತಿದ್ದು? Area of a square is equal to length square, ಸರಿನಾ. ಈ ಫಾರ್ಮುಲಾ ಅಲ್ಲಿಂದ ಉಪಯೋಗಿಸಿದೀವಿ, ಹಾಗಾಗಿ ಇದನ್ನು ಬರಿಬೇಕಾಗುತ್ತೆ. ಈಕ್ವೇಶನ್ 2 ಬಂತು, ಡಿಫ್ರೆನ್ಸ್ ಆಫ್ ದ ಪೆರಿಮೀಟರ್ಸ್. ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸಬ್ಟ್ರಾಕ್ಷನ್. ಪೆರಿಮೀಟರ್ ಆಫ್ square 1 minus perimeter of square 2 is equal to 24 meters. So perimeter of square 1 ಎಷ್ಟು ಬರ್ತಿದ್ದು? 4x minus perimeter of square 2 4y is equal to 24. In common ಇದೆ ಇದರಲ್ಲೆಲ್ಲ, divide by 4, divide by 4, divide by 4. x minus y is equal to 6. ಸೊ ಇದನ್ನು ನಾನು x is equal to 6 plus 5 ಹೀಗೆ ಬರ್ಕೊಂತೀನಿ. ಇದು ನನ್ನ ಈಕ್ವೇಶನ್ 2, ಇದು ನನ್ನ ಈಕ್ವೇಶನ್ 1. ಏನಕ್ಕಂತೆ ಕೊನೆಯದಾಗಿ ನಾವು x ಮತ್ತೆ y ಕಂಡುಹಿಡಿಬೇಕು. ಹೇಗೆ? ಈಕ್ವೇಶನ್ ಥ್ರೂ ಕಂಡುಹಿಡಿಬೇಕು. ಹಾಗಾಗಿ ಈಕ್ವೇಶನ್ ಹೇಗೆ ಕ್ರಿಯೇಟ್ ಮಾಡ್ತೀವಿ? ಸಬ್ x ಫ್ರಮ್ ಈಕ್ವೇಶನ್ 2 in 1, ಸರಿನಾ. ಸೊ ಇದ್ರೊಳಗೆ ಏನ್ ಮಾಡಿದ್ರಿ? ಚಿತ್ರ ಬಿಡಿಸಿದ್ರಿ, ಪೆರಿಮೀಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏರಿಯಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ಕ್ವೇರ್ ಅಲ್ಲಿ ಲೆಂತ್ ಸೈಡ್ಸ್ ಈಕ್ವಲ್ ಆಗಿರುತ್ತೆ, ಅದಕ್ಕೆ ಎಕ್ಸ್ ಮತ್ತೆ ವೈ ಅಂತ ಕಂಡಿಡ್ತಾರೆ ಅಂತ ಹೇಳಿದೆ. ಗಿವನ್ ಅಲ್ಲಿ ಸಮ್ ಆಫ್ ದ ಏರಿಯಾಸ್ ಆಫ್ ದ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ 468 ಅಲ್ವಾ. ಇಲ್ಲೂ ಕೂಡ ಮೀಟರ್ ಸ್ಕ್ವೇರ್ ಇದೆ ನೋಡಿ, ಹಾಗಾಗಿ ನಿಮ್ಮ ಫಾರ್ಮುಲಾದಲ್ಲೂ ಸ್ಕ್ವೇರ್ ಬರುತ್ತೆ ಅಂತ ಹೇಳಿ 2 ವೇರಿಯೇಬಲ್ಸ್ ಮಲ್ಟಿಪ್ಲೈ ಆಗ್ತಾ ಇರುತ್ತೆ.
ಅದು ನಿಮ್ಮ ಬೇಸಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ವಾಲ್ಯೂಮಲ್ಲಿ 3 ಡೈಮೆನ್ಷನ್ನು, ಸೊ ಹಾಗಾಗಿ ಕ್ಯೂಬ್ ಬರುತ್ತೆ. ಸ್ಕ್ವೇರಲ್ಲಿ 2 ಡೈಮೆನ್ಷನ್ನು, ಹಾಗಾಗಿ 2 ವೇರಿಯೇಬಲ್ ಮಲ್ಟಿಪ್ಲೈ ಆಗಬೇಕು. ಅದಾದಮೇಲೆ ಏನು ಡಿಫ್ರೆನ್ಸ್ ಇನ್ ಪೆರಿಮೀಟರ್ ಅಂತ ಹೇಳ್ತಾರೆ. ಸೊ ಪೆರಿಮೀಟರ್ ಫಾರ್ಮುಲಾ ಬಂದು 4 ಟೈಮ್ಸ್ ದ ಲೆಂತ್ ಆಫ್ ದ ಸೈಟ್. ಅದನ್ನು ಬರಿಬೇಕಾಗಿತ್ತು ನಾನು, ಜಾಗ ಆಗಲಿಲ್ಲ, ಬಟ್ ಹೌದು. ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಟೈಮ್ಸ್ ದ ಲೆಂತ್. ಫಾರ್ಮುಲಾಸ್ ಎಲ್ಲ ಮೆನ್ಷನ್ ಮಾಡಬೇಕು. ಮೊದಲೇ ಪೆರಿಮೀಟರ್ ಬಂದು 4x, ಎರಡನೇ ಸ್ಕ್ವೇರ್ ಪೆರಿಮೀಟರ್ ಬಂದು 4y. ಇದರಲ್ಲೆಲ್ಲ 4 4 ಕಾಮನ್ ಇದೆ. 4 4 ಇಂದ ಡಿವೈಡ್ ಮಾಡಿ, ಹಾಗಾಗಿ 1x minus 1y is equal to 6. 1x is equal to 6 plus 1y. ಇವಾಗ ಈ ಎಕ್ಸ್ಪ್ರೆಷನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಬರುತ್ತೆ ಹುಡುಗರ? ಎಕ್ಸ್ ಬದಲಾಗಿ 6 ಪ್ಲಸ್ ವೈ ಹೋಲ್ ಸ್ಕ್ವೇರ್ ಹಾಕಬೇಕು. ತುಂಬ ಜನ 6 ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರೀತಾರೆ, ತಪ್ಪದು. ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 468. ಎಕ್ಸ್ಪ್ಯಾಂಡ್ ಮಾಡಿ 36 a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ವೈ ಸ್ಕ್ವೇರ್ ಇಸ್ಕ್ವಲ್ ಟು 468. ಸಿಂಪ್ಲಿಫೈ ಮಾಡಿ ಇವಾಗ. ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 2y ಸ್ಕ್ವೇರ್ ಪ್ಲಸ್ 12y ಪ್ಲಸ್ 36 ಮೈನಸ್ 468 ಇಸ್ ಈಕ್ವಲ್ ಟು 0. ಇದರಲ್ಲಿ ಸಬ್ಟ್ರಾಕ್ಷನ್ ಆಗುತ್ತೆ ಇಲ್ಲಿ, ಸರಿ ಸ್ಕ್ವೇರ್ ಇದು. ಸೊ 2y ಸ್ಕ್ವೇರ್ ಪ್ಲಸ್ 12y 2 3 432 ಇಸ್ ಈಕ್ವಲ್ ಟು 0. ಹುಡುಗರು ಇಲ್ಲಿ ನಿಮ್ಮ ಕೆಲಸ ಸುಲಭ ಆಗಬೇಕು ಅಂದ್ರೆ ಏನು ಮಾಡಬೇಕು? ಡಿವೈಡ್ ಬೈ 2 ಮಾಡಿ. ಸೊ ವೈ ಸ್ಕ್ವೇರ್ ಪ್ಲಸ್ 6y ಮೈನಸ್ 2 16 ಇಸ್ ಈಕ್ವಲ್ ಟು 0. ಸೊ ಇವಾಗ ಮುಂದಿನ ಭಾಗ ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸಿಂಗ್. ಸೊ 216 ಫ್ಯಾಕ್ಟರ್ಸ್ ಕಂಡುಹಿಡಿಯಿರಿ. 216 2 1 0 and 8 2 5 and 4 2 2 and 7 3 ಕ್ಯೂಬ್ ಇದು 3 3 3. 6 ಬೇಕು. 6 ಬೇಕು ಅಂತ ಹೇಳಿದ್ರೆ 2 ಈವನ್ ನಂಬರ್ ಆಗಬೇಕು. ಸೊ ಒಂದು ಈ ಥರ ಪೇರ್ ಮಾಡ್ಕೊಳ್ಳಿ. ಇದು ಹಾಗೇನೆ, ಇನ್ನೇನು ಸಾಧ್ಯ ಇಲ್ಲ ಅಲ್ವಾ? ಸೊ 2 × 9 18, 4 × 3 12. ನೋಡಿ ಎಷ್ಟು ಬೇಗ ಸಿಗುತ್ತೆ ಉತ್ತರ ಫ್ಯಾಕ್ಟರೈಸ್ ಮಾಡಿದ್ರೆ. 1y ಸ್ಕ್ವೇರ್ ಪ್ಲಸ್ 18y ಮೈನಸ್ 12y ಮೈನಸ್ 216 ಇಸ್ ಈಕ್ವಲ್ ಟು 0. ಸೊ y ಕಾಮನ್ ಬರುತ್ತೆ. y ಪ್ಲಸ್ 18, ಇಲ್ಲಿ ಮೈನಸ್ 12 ಕಾಮನು, ಹಾಗಾಗಿ y ಪ್ಲಸ್ 18 ಇಸ್ ಈಕ್ವಲ್ ಟು 0. ಸೊ ಇಲ್ಲೇನು ಕಾಮನ್ ಇದೆ? y ಪ್ಲಸ್ 18, ಇನ್ನೇನು ಮಿಕ್ಕೊಳ್ಳುತ್ತೆ? y ಮೈನಸ್ 12 ಇಸ್ ಈಕ್ವಲ್ ಟು 0. ಕೊನೆಯದಾಗಿ ರೂಟ್ಸ್. ಆಲ್ಫಾ y plus 18 is equal to 0. So alpha is y is equal to minus 18. Beta y minus 12 is equal to 0. Y is equal to plus 12. ಲೆಂತ್ ನೆಗೆಟಿವ್ ಆಗಿ ಸಾಧ್ಯ ಇಲ್ಲ, ಹಾಗಾಗಿ ಇದೇ ಉತ್ತರ ನಮ್ಮದು. ಸೊ ಕೊನೆಯದಾಗಿ ಲೆಂತ್ ಆಫ್ ಸೈಡ್ ಆಫ್ ಸ್ಕ್ವೇರ್ 1 2 ಆ್ಯಕ್ಚುಲಿ ಇಸ್ 12 meters. ಮೀಟರ್ ಅಲ್ವಾ? ಹೇಗೆ ಮೀಟರ್ ಅಂತ ಬರದೆ, ಹೇಗೆ ಸೆಂಟಿಮೀಟರ್ ಹೇಗೆ ಬರಲಿಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ನೋಡಿ. ಮೀಟರ್ ಇದೆ, ಮೀಟರ್ ಸ್ಕ್ವೇರ್ ಇದೆ, ಹಾಗಾಗಿ ಇದು ಮೀಟರ್. ಲೆಂತ್ ಆಫ್ ಸೈಡ್ ಆಫ್ ಸ್ಕ್ವೇರ್ 1 ಎಷ್ಟಿರುತ್ತೆ? ಇದು ಈಕ್ವೇಶನ್ 2 ಪ್ರಕಾರ 6 + 6 ಅಂತ ಹೇಳಿದ್ರೆ 18 meters. ಅಷ್ಟೇ ಕಂಡ್ರೆ ಹುಡುಗರ. ಸೊ ಇದನ್ನ ಪಾಸ್ ಮಾಡಿ ನೋಡಿ.